ನಾವೆಷ್ಟೇ ಹೈಯರ್ ಸ್ಟಡೀಸ್ ಮಾಡಿದರೂ ನಾವು 10th ಬ್ಯಾಚ್ ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಏನೇನಾದರೂ ಒಂದು ಮೆಮೊರಿ ಇದ್ದೇ ಇರುತ್ತೆ. ಯಾಕೆ ಇವರು ಇವಾಗ 10th ಕ್ಲಾಸ್ ಬಗ್ಗೆ ಮಾತಾಡ್ತಿದ್ದಾರೆ ಅನ್ಕೋತಿದ್ದೀರಾ? ಯಾಕಂದರೆ ಇವತ್ತು ನನ್ನ ಮಗಳಿಗೆ 10th ಲಾಸ್ಟ್ ಫೇರ್ವೆಲ್ ಪ್ರೋಗ್ರಾಮ್ ಇತ್ತು. ಇದು ಕಳೆದ ಬುಧವಾರದ ಲಾಗು. ನಮ್ಮ ಅಮ್ಮನ ಮನೇಲಿ ಮಾರಿ ಹಬ್ಬ ಆಗಿತ್ತು. ಬೆಳಗ್ಗೆನೇ ಫೋನ್ ಮಾಡಿದ್ರು, ಬಸ್ಸಿಗೆ ತಂಬಿಟ್ಟು ಕೊಟ್ಟು ಕಳಿಸ್ತೀನಿ ಹೋಗಿಸ್ಕೊ ಅಂತ. ಹೋಗಿ ತಂಬಿಟ್ಟೆಲ್ಲ ಇಸ್ಕೊಂಡು ಬಂದೆ. ಇನ್ನು ಧ್ರುವಿ ಅಷ್ಟರಲ್ಲಿ ಪಿಪೇಟ್ರಿ ಮುಗಿಸ್ಕೊಂಡು ಮನೆಗೆ ಬಂದಿದ್ಲು. ಮಧ್ಯಾಹ್ನ 3 ಗಂಟೆಗೆಲ್ಲ ಮತ್ತೆ ರೆಡಿಯಾಗಿ ಕ್ಲಾಸ್ ಹತ್ರ ಬರೋಕ್ಕೆ ಹೇಳಿದ್ರು, ಫೇರ್ವೆಲ್ ಪ್ರೋಗ್ರಾಮ್ ಇತ್ತು ಅಂತ. ಅವ್ರಗಳ ಜೊತೆಗೆ ಪೇರೆಂಟ್ಸ್ನೂ ಇನ್ವೈಟ್ ಮಾಡಿದ್ರು. ಅವರೆಲ್ಲರೂ ರೆಡಿಯಾಗಿ ಹೋದ್ರು. ನಾವು ಒಂದು 4 ಗಂಟೆ ಹಂಗೆ ನಾನು ನಮ್ಮ ಮನೆಯವರು ರೆಡಿಯಾಗಿ ಸ್ಕೂಲ್ ಹತ್ರ ಹೋದ್ವು. ನಮ್ಮ ಮನೆಯವರಂತೂ ಯಾವಾಗಲೂ ಕೆಲಸ ಅಂತ ಸ್ಕೂಲ್ ಹತ್ರ ಪೇರೆಂಟ್ಸ್ ಮೀಟಿಂಗ್ ಇದ್ರೂ ಹೋಗ್ತಿರ್ಲಿಲ್ಲ, ಏನು ಫಂಕ್ಷನ್ ಇದ್ರೂ ಹೋಗ್ತಿರ್ಲಿಲ್ಲ. ಫಸ್ಟ್ ಟೈಮ್ ಮಗಳಿಗೋಸ್ಕರ ಸ್ಕೂಲ್ ಹತ್ರ ಬಂದಿರೋದು. ಇವ್ರುಗಳೆಲ್ಲ ಧ್ರುವಿ ಜೂನಿಯರ್ಸು, ಹಾಗೆ ನನ್ನ ಫಾಲೋವರ್ಸು. ಹೋಗ್ತಾನೆ ಎಂಟ್ರೆನ್ಸಲ್ಲಿ ಮೆಮೊರೀಸ್ ಅಂತ ಬೋರ್ಡ್ ಹಾಕಿದ್ರಲ್ಲ, ಇಲ್ಲಿ ಪ್ರತಿಯೊಬ್ಬ 10 ಸ್ಟೂಡೆಂಟ್ಸ್ಗೆ ಇನ್ನೊಂದೊಂದು ನೇಮ್ನ ಕೊಟ್ಟಿದ್ರು. ಧ್ರುವಿಗೆ ಟ್ರೆಂಡ್ ಸೆಟ್ಟರ್ ಅಂತ ಕೊಟ್ಟಿದ್ರು. ನೈನ್ತ್ ಬ್ಯಾಚ್ ಮಕ್ಕಳ ಕಡೆಯಿಂದ 10th ಮಕ್ಕಳಿಗೆ ಈ ಥರ ಒಂದು ಗ್ರೂಪ್ ಫೋಟೋ ಜೊತೆಗೆ ಅವ್ರ ಎಕ್ಸಾಮ್ಸ್ಗೆ ಬೆಸ್ಟ್ ವಿಶಸ್ನ ತಿಳಿಸಿದ್ರು. ಇದೆಲ್ಲ ಆದಮೇಲೆ ಎಲ್ಲ ಸ್ಟೂಡೆಂಟ್ಸು ಅವ್ರವ್ರ ಪೇರೆಂಟ್ಸ್ ಕಾಲನ್ನ ತೊಳೆದು ಪೂಜೆ ಮಾಡಿ ನಮಸ್ಕಾರ ಮಾಡ್ಕೋಬೇಕಾಗಿತ್ತು. ಮೊದಲಿಗೆ ಗರ್ಲ್ಸ್ ಪೇರೆಂಟ್ಸ್ನ ಕರೆದ್ರು, ಅದಾದಮೇಲೆ ಬಾಯ್ಸ್ ಪೇರೆಂಟ್ಸ್ನ ಕೂರಿಸಿ ಪೂಜೆ ಮಾಡಿಸಿದ್ರು. ನನ್ನ ಮಗಳೂ ನಮ್ಮ ಮನೆಯವ್ರ ಕಾಲು ಮತ್ತು ನನ್ನ ಕಾಲನ್ನ ತೊಳೆದು ನಮ್ಮಿಬ್ಬರ ಆಶೀರ್ವಾದನೂ ತಗೊಂಡ್ಲು. ಎಲ್ಲ ತಂದೆ ತಾಯಿಗೆ ಇರೋ ಥರನೇ ನಮಗೂ ನಮ್ಮ ಮಗಳೂ ಎಕ್ಸಾಮ್ನ ಚೆನ್ನಾಗಿ ಮಾಡಿ ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತಲೇ, ಸೊ ಹಂಗೆ ಒಳ್ಳೇದಾಗಲಿ ಮಗಳೇ ಅಂತ ಆಶೀರ್ವಾದ ಮಾಡಿದ್ವು. ನಾವುಗಳೆಲ್ಲ 10th ಸರಸ್ವತಿ ಪೂಜೆ ಅಂತ ಮಾಡ್ತಿದ್ರು. ಅವಾಗೆಲ್ಲರೂ ನಮ್ಮ ಫ್ರೆಂಡ್ಸ್ನ ಬಿಟ್ಟೋಗ್ಬೇಕಲ್ಲ ಮತ್ತು ನಮ್ಮ ಸರ್ಗಳನ್ನ ಬಿಟ್ಟೋಗ್ಬೇಕಲ್ಲ ಅಂತ ತುಂಬ ಅಳ್ತಿದ್ವು ಅವತ್ತು. ಇವ್ರುಗಳೆಲ್ಲ ಅಳೋದು ಸೀನೇ ಇಲ್ಲ, ಎಲ್ಲ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ರು. ನನಗೆ ಇವ್ರುಗಳ ಪ್ರೋಗ್ರಾಮ್ ಎಲ್ಲ ನೋಡಿ ನನಗೆ 10th ಸರಸ್ವತಿ ಪೂಜೆ ಮಾಡಿದ್ದು ನೆನಪಾಗ್ತಿತ್ತು. ನಾವು 10th ತುಂಬ ಜನ ಫ್ರೆಂಡ್ಸ್ ಇರ್ತಾರೆ, ಆದರೆ ನಮ್ಮ ಲೈಫಲ್ಲಿ ಕೊನೆ ತನಕ ಉಳ್ಕೊಳ್ಳೋದು ಫ್ಯೂ ಮೆಂಬರ್ಸ್ ಮಾತ್ರ. ಅದರಲ್ಲಿ ನನಗೆ ಒಂದು 4-5 ಜನ ಮಾತ್ರ ಕಾಂಟ್ಯಾಕ್ಟಲ್ಲಿರೋದು ಇವಾಗಲೂ.